ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಸ್ಟೆ, ಈಗ ಭೂಮಿಕಾ ನೋಮಿಕಾ ಬರುತ್ತೆ, ನೆಗೆದು ಬಿತ್ತು ನೆಲ್ಲಿಕಾಯ ಮೆಲ್ಲಿಗೆ ಬಂದ್ಲು ಬಂದ್ಲು. ಈ ತವ್ರ ಬಾಕಿ ಯಾವಾಗ ರೂಮಿಂದ ಹೊರಗೆ ಬಂದ್ಲು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಣ್ಣ. ಭೂಮಿಕಾ, ಇವತ್ತು ನಿನ್ನ ಕತೆ ಮುಗೀತು. ಅತ್ತೆ, ನೀವೊಬ್ರೆ ಅಲ್ಲೇನ್ ಮಾಡ್ತಿದ್ದೀರಾ? ಸಿಸ್ಟರ್, ಇವಳೇನ ಓ ಓ ಅಂತ ಮೂಕು ಭಾಷೆಲ್ಲ ಹೇಳ್ತಾವಳಲ್ಲ. ಯಾರು? ಸುಧಾನ ಕರೀಲಾ? ಏನಾಯ್ತು? ಅಯ್ಯೋ, ಏನ್ ಹೇಳ್ತಿದ್ದೀರಾ ನೀವು? ಅತ್ತೇರಿ, ನಾನೇ ಬರ್ತೀನಿ. ಸಿಸ್ಟರ್, ಯಾಕೋ ನಮ್ಮ ಟೈಮೇ ಸರಿ ಇಲ್ಲ. ಹೋಗಿ ಅತ್ತೆ, ಅತ್ತೆ, ಸುಧಾ, ಅತ್ತೆ, ಗೌತಮರೇ, ಇದೆಲ್ಲ ಹೇಗಾಯ್ತು? ಅದು ಡಾಕ್ಟರ್, ನೆಲ ಒರೆಸಿರ್ಬೇಕಾದ್ರೆ ಸ್ವಲ್ಪ ನೀರು ಹಾಗೆ ಉಳ್ದಿರ್ಬೇಕು ಅನ್ಸುತ್ತೆ. ಶಾರ್ಟ್ ಸರ್ಕ್ಯೂಟ್ ಥರದ್ದೇನೋ ಆಗಿ ಇವ್ರಿಗೆ ಶಾಕ್ ಹೊಡಿತು. ಏನೂ ತೊಂದರೆ ಇಲ್ಲ ತಾನೆ? ಸೀಸ್ ಫೈನ್. ಗಾಬರಿ ಪಡೋ ಅಂಥದ್ದೆಲ್ಲ ಏನೂ ಆಗಿಲ್ಲ. ಸ್ವಲ್ಪ ಕೈಕಾಲು ಪೈನ್ ಇರುತ್ತೆ, ನಾನು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಇವೆಲ್ಲ ಯಾಕೆ ರೀತೀರಾ? ಏನು ಕತ್ತೆ ಕಾಯ್ತಾ ಇದ್ರಾ? ನಾನು ನಿಮ್ಗೆ ಏನು ಹೇಳಿದ್ದೆ? ಎಲ್ಲಾನು ನೀಟಾಗಿರ್ಬೇಕು, ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ ತಾನೆ? ಯಾಕೆ ಹೀಗಾಯ್ತು ಅಂತ? ಸಾರಿ ಸರ್. ಏನು ಸಾರಿ? ಜವಾಬ್ದಾರಿ ಬೇಡವಾ ನಿಮಗೆ? ಅಷ್ಟು ಹೇಳಿದ್ದೀನಿ, ಎಲ್ಲಾನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡಿ ಚೆಕ್ ಮಾಡ್ತಾ ಇರಿ ಅಂತ. ಆದರೂ ಹೀಗೆ ಮಾಡಿದ್ರಲ್ಲ. ನಿಮ್ಗೆಲ್ಲ ಸಂಬಳ ಕೊಟ್ಟು ಯಾಕೆ ಇಟ್ಕೊಂಡಿದ್ದೀವಿ? ನಮಗೆ ನಾವು ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕ? ಇಷ್ಟಲ್ಲೇ ಮುಗೀತು. ಅಮ್ಮನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರೀ ಹೊಣೆ? ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಬೇಕಾಬಿಟ್ಟಿ ಮಾಡೋದಲ್ಲ. ಹೋಗಿ ನೋಡಿ ಅಮ್ಮ ಹೇಗೆ ಮಲಗಿದ್ದಾರೆ ಅಂತ. ನನ್ಗೆ ಎಂತ ಕೋಪ ಬರ್ತಾ ಇದೆ ಅಂದ್ರೆ. ಹೋಗ್ಲಿ ಬಿಡಿ, ಅವ್ರು ಯಾರು ಬೇಕು ಅಂತ ಮಾಡಿಲ್ವಲ್ಲ. ನೋಡಿ, ಬೇಕು ಅಂತ ಮಾಡಿದ್ರು ಬೇಡ ಅಂತ ಮಾಡಿದ್ರು ನೋಡ್ಕೋಬೇಕಾಗಿರೋದು ಅವ್ರ ಕೆಲಸ, ಅದನ್ನ ಅಚ್ಚುಕಟ್ಟಾಗಿ ಮಾಡ್ಬೇಕಷ್ಟೇ. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರ್ತಾರೆ. ನೀವು ಹೋಗಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ ಭೂಮಿಕಾ. ಅಮ್ಮ ಆದಷ್ಟು ಬೇಗ ಹುಷಾರಾಗ್ತಾರೆ. ಡಾಕ್ಟರ್ ಹೇಳಿದ್ರಲ್ಲ, ಗಾಬರಿ ಆಗುವಂಥದ್ದೆಲ್ಲ ಏನೂ ಇಲ್ಲ. ಅಕ್ಕರೆ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಟ್ಟು ಅಳ್ತಾ ಇದ್ದೀರಾ? ಏನೂ ಆಗಿಲ್ಲ ಅಲ್ವಾ? ನೀವು ಹೀಗೆ ಅಳ್ತಾ ಕೂತ್ಕೊಬಿಟ್ರಿ, ನನಗೆ ಕಷ್ಟ ಆಗುತ್ತೆ. ಅಲ್ಲ, ನನಗೆ ಸಮಾಧಾನ ಮಾಡಿದವ್ರು ನೀವೇ ಹೀಗೆ ಕೂತ್ಕೊಂಡ್ರೆ ಎಷ್ಟು ಸರಿ ಹೇಳಿ? ನನಗೆ ಅತ್ತೆ ಸ್ಥಿತಿ ಯೋಚನೆ ಮಾಡಿದ್ರೇನೆ ತುಂಬಾ ಬೇಜಾರಾಗುತ್ತೆ ಗೊತ್ತೊಬ್ಬರು. ಅವ್ರು ನನ್ನ ತಡೆಯೋದಕ್ಕೆ ಎಷ್ಟು ಪ್ರಯತ್ನ ಪಟ್ರು ಗೊತ್ತಾ? ನನಗದು ಅರ್ಥನೇ ಆಗ್ಲಿಲ್ಲ.
ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ರೀತಿ ಎಲ್ಲ ಆಗ್ತಾನೆ ಇರಲಿಲ್ಲ. ಈ ಥರ ಆಗುತ್ತೆ ಭೂಮಿಕಾ. ಎಷ್ಟೋ ಸತಿ ಅಮ್ಮ ನನಗೂ ಏನೋ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಬಟ್ ನನಗೆ ಅರ್ಥ ಆಗಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ. ಗೌತಮ್ ಅವರೇ, ಅತ್ತೆ ಬದಲು ನಾನು ಅಲ್ಲಿ ಹೋಗಿದ್ದಿದ್ರೆ ಏನು ಬೇಕಾದರೂ ಆಗ್ಬೋದಿತ್ತು. ನಮ್ಮ ಮಗುಗೆ ಹೆಚ್ಚು ಕಮ್ಮಿ ಆಗ್ಬೋದಿತ್ತು. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಮೈ ತಣ್ಣಗಾಗುತ್ತೆ. ಈಗ ಆ ಥರದ್ದೆಲ್ಲ ಏನೂ ಆಗಿಲ್ವಲ್ಲ, ಬಿಟ್ಬಿಡಿ ಅದನ್ನು. ನಿಜ, ಆ ರೀತಿ ಏನೂ ಆಗಿಲ್ಲ. ದೇವರೇ ಅತ್ತೆ ರೂಪದಲ್ಲಿ ಬಂದು ನಮ್ಮ ಮಗುನ ಕಾಪಾಡಿರೋದು. ನನಗಾಗ್ಬೇಕಿದ್ದ ಅಪಾಯನ ಅತ್ತೆ ತಂದ್ಮೇಲೆ ತಂದ್ಕೊಂಡ್ರು. ಎಷ್ಟೇ ಆದ್ರೂ ತಾಯಿ ಇರುತ್ತೆ ಅಲ್ವಾ, ನಮಗೋಸ್ಕರ ಮಿಡಿತಾನೆ ಇರುತ್ತೆ. ಅಪ್ಪ ಹೇಳೋದು ನಿಜ, ಅತ್ತೆ ಪುಣ್ಯಾತ್ಮರು. ಅವ್ರು ಬರೀ ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅವರು. ಆ ಶಕ್ತಿ ಯಾವಾಗಲೂ ನಮ್ಮನ್ನು ಕಾಪಾಡುತ್ತೆ. ನಮ್ ಕೇಳಿ, ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಅಕ್ಕಾರೆ ಸಮಾಧಾನ ಮಾಡ್ಕೊಳ್ಳಿ. ಬಾಬಾರ್ ಹೇಳ್ತಾ ಇರೋದು ದಿಟ್ಟನೇ ಅಲ್ವೇ? ಏನೋ ದೊಡ್ಡದಾಗ ಆಗ್ಬೇಕಾಗಿರೋದು ಸಣ್ಣದಲ್ಲಿ ಹೋಯ್ತು ಅಂತ ನಮಗೆ ನಾವು ಸಮಾಧಾನ ಮಾಡ್ಕೋಬೇಕು. ನೀವು ಅಳ್ಬೇಡಿ. ಭೂಮಿಕಾ, ನೀವು ನಮಗೆಲ್ಲ ಧೈರ್ಯ ಹೇಳೋರು, ಸಮಾಧಾನ ಹೇಳೋರು. ನೀವೇ ಹೀಗೆ ಡಲ್ ಆಗಿ ಕೂತಿದಾರಲ್ಲ, ಸರಿನಾ ಇದು? ನೀವು ಈ ರೀತಿ ಡಲ್ ಆಗ್ಬಿಡಿ, ವೀಕ್ ಆಗ್ಬಿಡಿ, ಆಮೇಲೆ ನಾವು ವೀಕ್ ಆಗ್ಬಿಡ್ತೀವಿ ಅಷ್ಟೇ. ನೋಡಿ, ಇಂಥ ಟೈಮ್ನಲ್ಲಿ ನೀವು ಯಾವುದನ್ನು ಅತಿಯಾಗಿ ಮನಸ್ಸು ಹಚ್ಕೋಬಾರ್ದು ಅಲ್ವಾ? ಆದ್ರೂ ನನ್ನಿಂದ ಹೀಗೆಲ್ಲ ಆಯ್ತು ಅಂತ ನೋವಾಗುತ್ತಲ್ವಾ? ಇರ್ಲಿ ಬಿಡಿ, ಈಗೇನು ಆಗ್ಬಾರ್ದಾಗಿಲ್ವಲ್ಲ, ಇಷ್ಟಕ್ಕೆ ಮುಗೀತಲ್ಲ, ಸಮಾಧಾನ ಪಟ್ಕೊಳ್ಳಿ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಭೂಮಿಕಾ, ಇದೊಂದು ಆಕಸ್ಮಿಕ ಅಷ್ಟೇ. ನೋಡಿ, ನೀವು ಕೊರಗಿ ನಿಮ್ಮ ಮನಸ್ಸಿಗೆ, ದೇಹಕ್ಕೆ ಯಾಕೆ ಶಿಕ್ಷೆ ಕೊಟ್ಕೋತೀರಾ? ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಅದ್ ಹೇಗಾಗುತ್ತೆ ಗೌತಮವ್ರೆ? ಮೊದಲೇ ಅತ್ತೆ ಸ್ಥಿತಿ ಸರಿಗಿಲ್ಲ ಅಂಥದ್ರಲ್ಲಿ ನನ್ನನ್ನು ತಪ್ಸೋದಕ್ಕೆ ಹೋಗಿ ಅವರು ಅಪಾಯನ ತನ್ಮೇಲೆ ತಂದು ಹಾಕೊಂಡ್ರು ಅಂತ ಅನ್ಸುತ್ತೆ. ಇದೆಲ್ಲ ನನ್ನಿಂದಾನೇ ಆಗ್ತಿರೋದು. ನನ್ಗೆ ಎಷ್ಟು ಗಿಲ್ಟಿ ಫೀಲ್ ಆಗ್ತಿದೆ ಗೊತ್ತಾ? ನೀವು ನನಗೆ ಹೇಳಿ ನನಗಿಂತ ಸೆನ್ಸಿಟಿವ್ ಆಗ್ತಾ ಇದ್ದೀರಾ ಭೂಮಿಕಾ. ಈಗಾಗಿದ್ರಲ್ಲಿ ನೀವು ಬರೀ ನೆಪ ಅಷ್ಟೇ, ನೀವೇ ಕಾರಣ ಅಲ್ಲ. ಅಮ್ಮನಿಂದ ಒಂದು ದೊಡ್ಡ ಅನಾಹುತ ಆಗೋದು ತಪ್ಪಿತು. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಇಡೀ ದಿವಸ ಬೇಜಾರಾಗ್ತಾನೆ ಇರುತ್ತೆ. ಊಟ, ತಿಂಡಿ, ನಿದ್ದೆ ಎಲ್ಲದರ ಮೇಲೂ ಎಫೆಕ್ಟ್ ಆಗುತ್ತೆ. ದಯವಿಟ್ಟು ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಬಟ್ ಗೌತಮ್ ಅವರೇ, ನಮ್ಮ ಮನೇಲಿ ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಇದು ನಿಜವಾಗ್ಲೂ ಆಕ್ಸಿಡೆಂಟಾ ಅಥವಾ ಯಾರಾದ್ರೂ ಪ್ಲಾನ್ ಮಾಡಿ ಬೇಕು ಅಂತ ಮಾಡಿರೋದಾ? ಈ ಇನ್ಸಿಡೆಂಟು ನನ್ನ ಮನಸ್ಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ನೀವು ಬನ್ನಿ, ಬಂದು ರೆಸ್ಟ್ ಮಾಡಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.